ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ಅನ್ನು ನೋಡ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಕರಿಯರ್ ರಿಲೇಟೆಡ್ ರೀಡಿಂಗ್ ಆಗಿರುತ್ತೆ ಇದು. ಡೋಂಟ್ ವರಿ, ನಾನು ಇದರಲ್ಲಿ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. 3 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಆಪ್ಷನ್ಸ್ ಇನ್ನೇನು ತೋರಿಸ್ತೀನಿ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 119 ಅಂತ ಡ್ರಾಪ್ ಮಾಡೋದಾಯ್ತು. ಓಕೆ, ಕಾರ್ಡ್ ಶಫಲ್ ಮಾಡ್ಕೊಳ್ಳೋಣ. ಸೊ ಕರಿಯರ್ ಅಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಅಥವಾ ಹಿಂಗೆ ಇರುತ್ತಾ ನೋಡೋಣ. ಓಕೆ, ಫಸ್ಟ್ ಶಫಲ್ ಮಾಡ್ಕೊಳ್ಳೋಣ ಅಂಡ್ ದೆನ್ ಆಪ್ಷನ್ಸ್ ಕೊಡ್ತೀನಿ. ಇಲ್ಲೂ ಶಫಲ್ ಮಾಡೋಣ ಸೊ ದಟ್ ಯಾವ ಗ್ರೂಪ್ ಏನು ಗೊತ್ತಾಗ್ಬಾರ್ದಲ್ವಾ. ಸೊ 3 ಆಪ್ಷನ್ಸ್ ಇದೆ. ದಿಸ್ ಇಸ್ ಫಸ್ಟ್ ಆಪ್ಷನ್. ಪ್ರಾಬಬ್ಲಿ ನಿಮಗೆ ಕಾರ್ಡ್ ಚೂಸ್ ಮಾಡೋದಕ್ಕಾಗಿಲ್ಲ ಅಂದ್ರೆ ಡೇಟ್ ಆಫ್ ಬರ್ತ್ ಆಪ್ಷನ್ಸ್ ಇರುತ್ತೆ. ಓಕೆ, ಅದನ್ನ ಚೂಸ್ ಮಾಡ್ಕೋಬಹುದು. ಪ್ರಾಬ್ಲಿ ಡಿಸ್ಕ್ರಿಪ್ಷನ್ ಅಥವಾ ಸ್ಕ್ರೀನ್ ಮೇಲೆನೆ ಬರುತ್ತೆ. ಫಸ್ಟ್ ಗ್ರೂಪ್, ಸೆಕೆಂಡ್, ಥರ್ಡ್. ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಪಾಸ್ ಮಾಡಿ ವಿಡಿಯೋನ. ಇನ್ ಕೇಸ್ ನಿಮಗೆ ಪಾಸ್ ಮಾಡ್ಕೋಬೇಕು ಅನ್ಸಿದ್ರು ನೋ ಪ್ರಾಬ್ಲಮ್. ಓಕೆ, ಎಸ್ 10 ಸೆಕೆಂಡ್ಸ್ ಕೊಡ್ತೀನಿ, ಜಾಸ್ತಿ ಕೊಡಲ್ಲ. ಚೂಸ್ ಮಾಡ್ಕೊಳ್ಳಿ ಅಂಡ್ ದೆನ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಒಂದಕ್ಕೆ ಸ್ಟಿಕ್ ಆನ್ ಆಗಿ ದೆನ್ ವೇಟ್ ಫಾರ್ ದ ರಿಸಲ್ಟ್. ಕರಿಯರ್ ಅಲ್ಲಿ ಚೇಂಜಸ್ ಇದೆಯಾ? ಲೆಟ್ಸ್ ಸಿ. ಗ್ರೂಪ್ 1 ನಲ್ಲಿ ಆ ಕಾರ್ಡ್ನ ನಾನು ಫುಲ್ ತೋರ್ಸಕ್ಕಾಗಲ್ಲ. ಸಮ್ ಇಶ್ಯೂಸ್ ಬರುತ್ತೆ, ಸಮ್ ಇಮೇಜಸ್ ಪ್ರಾಬ್ಲಮ್ ಇದೆ. ಸೊ ಜಡ್ಜ್ಮೆಂಟ್ ಎನರ್ಜಿ, ನೋ ಡೌಟ್ ಮೇಜರ್ 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 ಚೇಂಜಸ್ ಬರ್ತಾ ಇದೆ. ನನಗೇನು ಅನಿಸ್ತಾ ಇದೆ, ನಿಮಗೆ ಆಲ್ರೆಡಿ ಗೊತ್ತು ಈ ಚೇಂಜಸ್ ಏನು ಅಂತ. ಪ್ರಾಬಬ್ಲಿ ನೀವು ರಾಂಗ್ ಕರಿಯರ್ ಪಾತ್ ಅಲ್ಲಿ ಇದ್ದೀರಾ ಅಥವಾ ರಾಂಗ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ. ರಾಂಗ್ ಅಂತ ಅಲ್ಲ, ನಿಮ್ಮ ಒಂದು ಕರಿಯರ್ ಅಲ್ಲಿ ಒಂದು ಮೇಜರ್ ಚೇಂಜಸ್ ಬರ್ತಾ ಇದೆ, ಮೇಜರ್ ಜಡ್ಜ್ಮೆಂಟ್ ಬರ್ತಾ ಇದೆ, ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇದರ್ ನಿಮ್ಮ ಕರಿಯರ್ ಎಂಡ್ ಮಾಡ್ಬಿಟ್ಟು ಏನೋ ಒಂದು ಹೊಸದ್ ಸ್ಟಾರ್ಟ್ ಮಾಡೋದು ನೋಡ್ತಾ ಇದ್ದೀನಿ, ಅಥವಾ ನಿಮ್ಮ ಕರಿಯರ್ ಡೈರೆಕ್ಷನ್ ನೀವು ಕಂಪ್ಲೀಟ್ ಆಗಿ ಚೇಂಜ್ ಮಾಡೋದು, ಆ ಜಾಬ್ ಪೊಸಿಷನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋದು, ಆ ಡೊಮೇನ್ ಪೊಸಿಷನ್ನೇ ನೀವು ಕಂಪ್ಲೀಟ್ ಆಗಿ ಚೇಂಜ್ ಮಾಡೋದು. ಒಬ್ಬೊಬ್ರು ಇಟ್ಸ್ ಲೈಕ್ ಜಾಬ್ ಕ್ವಿಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರಬಹುದು. ವೆರಿ ಮಚ್ ಲೈಕ್ ಯೂ ಟರ್ನ್ ತಗೊಂತಾ ಇದ್ದೀರಾ, ಸಮ್ವೇರ್ ಎಲ್ಸ್ ಹೋಗ್ತಾ ಇದ್ದೀರಾ ನೀವು. ಕರಿಯರ್ ನಿಮ್ನ ಆತರ ಚೇಂಜ್ ಮಾಡಿಸುತ್ತೆ ವೆರಿ ಸೂನ್. ಅಂಡ್ ಇದು ಯಾವಾಗ ಆಗುತ್ತೆ? ವೆರಿ ಕ್ವಿಕ್ ಆಗಲ್ಲ. ಇಟ್ಸ್ ಅ ಮೇಜರ್ ಆರ್ಕನ. ಸೊ ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ಈ ಒಂದು ಮೇಜರ್ ಚೇಂಜಸ್ ಆಗ್ತಾ ಇದೆ. ಪ್ರಾಬಬ್ಲಿ ನೀವು ಯಾವ ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ ಆಲ್ರೆಡಿ, ದಟ್ ಈಸ್ ನಾಟ್ ಯುವರ್ ಪರ್ಮನೆಂಟ್ ಪೊಸಿಷನ್. ಓಕೆ, ದಟ್ ಈಸ್ ನಾಟ್ ಎಟ್ ಆಲ್ ಯುವರ್ ಪಾತ್ ಆಲ್ಸೋ ಅನ್ನಿಸ್ತಾ ಇದೆ. ರಾಂಗ್ ಪಾತ್ ಅಲ್ಲಿ ಇದ್ದೀರಾ. ಸೊ ಗ್ರೂಪ್ 1 ಇದಾಗಿತ್ತು. ನೆಕ್ಸ್ಟ್ ವಿಲ್ ಸಿ. ನೆಕ್ಸ್ಟ್ ಗ್ರೂಪ್ 2 ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಫೈಲ್ ಚೂಸ್ ಮಾಡಿದ್ರೆ ನಿಮ್ಮ ಕರಿಯರ್ ಅಲ್ಲಿ ಮೇಜರ್ ಚೇಂಜಸ್ ಇದೆಯಾ? ಲೆಟ್ಸ್ ಸಿ. ಈ ಕಾರ್ಡ್ ನಾನು ಕಂಪ್ಲೀಟ್ ಆಗಿ ತೋರ್ಸಕ್ಕಾಗಲ್ಲ. ಐ ಗೆಸ್ ದಿಸ್ ಮಚ್, ಬರೀ ಇಷ್ಟೇ ತೋರ್ಸಕ್ಕಾಗೋದು ನಾನು. ವೀಲ್ ಆಫ್ ಫಾರ್ಚ್ಯೂನ್, ಒನ್ ಆಫ್ ಮೈ ಫೇವ್ರೆಟ್ ಕಾರ್ಡ್ಸ್. ಮೇಜರ್ ಚೇಂಜಸ್, ನೋ ಡೌಟ್. 2 ಮೇಜರ್ ಆರ್ಕನ ಬಂದಿದೆ, ಬಟ್ ಫಸ್ಟ್ ಗ್ರೂಪ್ ಅವ್ರಿಗೆ ಬಂದಿದೆ ಡಿಫ್ರೆಂಟ್, ಯೋರ್ಸ್ ಇಸ್ ಡಿಫ್ರೆಂಟ್. ನಿಮ್ದು ಕರಿಯರ್ ಒಂಥರ ಸೈಕಲ್ ತರ. ಒಂದ್ ಸೈಕಲ್ ಚೆನ್ನಾಗಿರುತ್ತೆ, ಒಂಥರ ಫುಲ್ ಡೌನ್ ಫೇಸಿಗೆ ಹೋಗ್ತೀರಾ. ಪ್ರಾಬ್ಲಮ್ ತುಂಬಾ ಜನ ಇಲ್ಲಿ ಬಿಸ್ನೆಸ್ ಅಲ್ಲಿದ್ದೀರಾ ಅನಿಸ್ತಾ ಇದೆ. ಬಿಕಾಸ್ ಬಿಸ್ನೆಸ್ ಹಾಗೆ 1 ಮಂತ್ ತುಂಬಾ ಚೆನ್ನಾಗಾಗುತ್ತೆ, ನೆಕ್ಸ್ಟ್ ಮಂತ್ ತುಂಬಾ ಚೆನ್ನಾಗ್ ಆಗಲ್ಲ. ಐ ಮೀನ್ ನನ್ನ ಕೇಳಿ, ಐ ನೋ ರೋಲರ್ ಕೋಸ್ಟರ್ ಅಂದ್ರೆ ಏನು, ದ್ಯಾಟ್ಸ್ ಮೈ ಲೈಫ್. ಅಂದ್ರೆ ನನ್ನ ಲೈಫ್ ಹೆಂಗಿದೆ ಎಲ್ಲಾದ್ರಲ್ಲೂ ಹಂಗಲ್ಲ. ಪರ್ಸನಲ್ ಲೈಫ್ ಆತರ ಅಲ್ಲ. ವೆನ್ ಇಟ್ ಕಮ್ಸ್ ಟು ಮೈ ಆಲ್ ದಿಸ್ ಫಿನಾನ್ಸ್ ಅಂತ ಬಂದ್ರೆ 1 ಮಂತ್ ತುಂಬಾ ಚೆನ್ನಾಗಿರುತ್ತೆ. 1 ಮಂತ್ ಐಲ್ ಬಿ ಲೈಕ್ ಬಿಡಿ ಬೇಡ. ಸೊ
ದಿಸ್ ಇಸ್ ವೀಲ್ ಆಫ್ ಫಾರ್ಚೂನ್ ಎನರ್ಜಿ. ಕಾನ್ಸ್ಟೆಂಟ್ ಆಗಿರಲ್ಲ ಕರಿಯರ್. ಒಂದ್ಸಲ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ನಿಮಗೆ ತುಂಬಾ ಚೆನ್ನಾಗಿ ಅಪ್ರೋಚ್ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿ ಐ ಮೀನ್ ಎಲ್ಲ ಪ್ರೈಸ್ ಮಾಡ್ತಾ ಇರ್ತಾರೆ, ನೋಟಿಸ್ ಮಾಡ್ತಾ ಇರ್ತಾರೆ ನಿಮ್ಮ ಕೆಲ್ಸನ. ನೆಕ್ಸ್ಟ್ ಮಂತ್ ಒಂಥರ ಪ್ರಾಬ್ಲಿ ಯಾರು ನಿಮ್ಮನ್ನ ನೋಟಿಸ್ ಮಾಡಲ್ಲ, ನೆಗ್ಲೆಕ್ಟೆಡ್ ಫೀಲ್ ಆಗ್ಬೋದು, ಜನ ಅಷ್ಟು ಮಾತಾಡ್ಸಲ್ಲ, ಚೆನ್ನಾಗಿ ಅನ್ಸಲ್ಲ ಅನ್ಸುತ್ತೆ. ಬಟ್ ಹಂಗಂತ ನೀವು ಕ್ವಿಕ್ ಡಿಸಿಷನ್ಸ್ ತಗೋಬೇಡಿ. ನನಗೇನ್ ಅನ್ಸ್ತಾ ಇದೆ, ನಿಮ್ಮ ಕರಿಯರ್ ಒಂಥರ ಡೆಸ್ಟಿನಿ ಪ್ಲೇ ಮಾಡ್ತಾ ಇದೆ. ಮೂನ್ 10th ಹೌಸ್ ಅಲ್ಲಿ ಇದೆ, ತುಂಬಾ ಜನರದು ಅನ್ಸ್ತಾ ಇದೆ. ಮೋಸ್ಟ್ ಅಪ್ಸ್ ಅಂಡ್ ಡಿಪ್ಸ್ ಅಂಡ್ ಎವ್ರಿಥಿಂಗ್ ಇದೆ, ಬಟ್ ದಟ್ ಈಸ್ ಯುವರ್ ಕರಿಯರ್. ನೀವೇನು ಚೇಂಜ್ ಮಾಡೋದ್ ಬೇಡ, ಡೆಸ್ಟಿನಿ ನಿಮಗೆ ಪುಷ್ ಮಾಡುತ್ತೆ ಏನೇನ್ ಚೇಂಜಸ್ ಬೇಕು. ನೀವು ಜಾಸ್ತಿ ಪ್ಲಾನೇ ಮಾಡಬೇಡಿ. ಐ ಗೆಸ್ ಜಾಸ್ತಿ ಪ್ಲಾನ್ ಮಾಡಿದಷ್ಟು ಅದು ವರ್ಕೌಟ್ ಆಗಲ್ಲ ನಿಮ್ಮ ಕರಿಯರ್ ಅಂತ ಬಂದ್ರೆ. ಜಸ್ಟ್ ಗೋ ವಿತ್ ದ ಫ್ಲೋ. ಕೀಪ್ ಇನ್ ಮೈಂಡ್, ಇವತ್ತು ಫೇಲ್ಯೂರ್ ಅಲ್ಲಿ ಇದೀರಾ ಅಂದ್ರೆ ವೆರಿ ಸೂನ್ ನೀವು ಬೇಗ ಬರ್ತೀರಾ ಅಪ್. ಓಕೆ, ಗ್ರೂಪ್ 3 ಪೈಲ್ 3 ಎಲ್ಲ ಚೂಸ್ ಮಾಡಿದ್ರೆ ಏನ್ ಚೇಂಜಸ್? ಸಮ್ ಚೇಂಜಸ್, ನಾಟ್ ಮೇಜರ್ ಚೇಂಜಸ್. ಐ ಗೆಸ್ ನಿಮ್ ಇರೋ ಗ್ರೂಪ್, ನಿಮ್ಮ ಪ್ರಾಜೆಕ್ಟ್ ಗ್ರೂಪ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ. ಐ ಥಿಂಕ್ ಅಟ್ಲೀಸ್ಟ್ ನಿಮ್ಮ ಒಂದು ಒಪಿನಿಯನ್ ಅವ್ರ ಮೇಲೆ ಏನಿದೆ ಅದು ಚೇಂಜಸ್ ಆಗುತ್ತೆ ವೆರಿ ಸೂನ್. ಅಂದ್ರೆ ಮೇಜರ್ ಚೇಂಜಸ್ ನಾನು ನೋಡ್ತಾ ಇಲ್ಲ, ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 5 weeks ಮೇಜರ್ ಚೇಂಜಸ್ ಇಲ್ಲ. ಪ್ರಾಬಬ್ಲಿ ಇಂಟರ್ನಲ್ ಚೇಂಜಸ್ ಇರುತ್ತೆ, ಇಂಟರ್ನಲ್ ಗ್ರೂಪ್ ಅಲ್ಲಿ ಚೇಂಜಸ್ ಆಗಿರ್ಬೋದು. ನಿಮ್ಮ ಕನೆಕ್ಷನ್ಸ್ ಒಬ್ರು ಇಬ್ರ ಜೊತೆ ಚೆನ್ನಾಗಿರುತ್ತೆ, ಆ ಒಂದು ಕನೆಕ್ಷನ್ಸ್ ಅಲ್ಲಿ ಚೇಂಜಸ್ ಆಗ್ಬೋದು. ನಿಮಗೇನೋ ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ, ಅವ್ರಿಗೆ ಇನ್ನೇನೋ ಒಪಿನಿಯನ್ಸ್ ಚೇಂಜ್ ಆಗ್ತಾ ಹೋಗ್ಬೋದು. ಸೊ ಐ ವುಡ್ ಸಜೆಸ್ಟ್ ಲುಕ್ ಇಟ್ ದಿಸ್ ಕಾರ್ಡ್ ನೋಡಿದ್ರೆ ಗೊತ್ತಾಗ್ಬೋದು. ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಅದೇ ಚೇಂಜಸ್. ಸ್ವಲ್ಪ ಇವಾಗ ಏನ್ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ವೆರಿ ಸೂನ್ ಅದೊಂಥರ ಕಾಂಪಿಟೇಟಿವ್ ತರ ಆಗೋಗ್ಬಿಡುತ್ತೆ. ತುಂಬಾ ಜನ ನಿಮ್ನ ಕಾಂಪಿಟೇಷನ್ ಆಗಿ ತಗೊಳ್ಳೋದು, ತುಂಬಾ ಜನ ಎದುರುಗಡೆನೆ ನಿಮಗೆ ಒಂಥರ ಏನೇನೋ ಮಾತಾಡ್ತಾ ಇದಾರೆ ಅನ್ನಿಸ್ಬೋದು. ಸೊ ಸ್ವಲ್ಪ ಸ್ವಲ್ಪ ಕ್ಲಾಶಸ್ ಆಗ್ಬೋದು ಕಲೀಗ್ಸ್ ಮಧ್ಯದಲ್ಲಿ. ಸೊ ಬಿ ವೆರಿ 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 ಕೇರ್ಫುಲ್. ಅಗೇನ್ ತುಂಬಾ ಕಾಂಪಿಟೇಷನ್ ನೋಡ್ತಾ ಇದ್ದೀನಿ. ಐ ಗೆಸ್ ದಟ್ ಈಸ್ ದ ಓನ್ಲಿ ಥಿಂಗ್. ಇವಾಗ ಸಾರಿ ಇವಾಗ ಆಲ್ರೆಡಿ ನೀವು ಆರಾಮಾಗಿದ್ದೀರಾ ಅಂತ ಅನ್ಕೊಂಡ್ರೆ ನಾನು ತುಂಬಾ ಮುಳುಗೋಗ್ತೀನಲ್ಲ ಹೇಳ್ತಾ 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 ನನ್ನ ಕೈ ಇತ್ತೀಚಿಗೆ. ಓಕೆ, ಸೊ ಯಾ, ಐ ಗೆಸ್ ದಟ್ ಈಸ್ ದ ಓನ್ಲಿ ಚೇಂಜಸ್. ಮೇಜರ್ ಚೇಂಜಸ್ ಇಲ್ಲ, ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸುಮ್ಮನೆ ಕಂಫರ್ಟಬಲ್ ಆಗಿ ಕೂತ್ಕೋಬೇಡಿ, ವೆರಿ ಸೋನ್ ನಿಮ್ನ ಶೇಕ್ ಮಾಡ್ಬಿಡುತ್ತೆ ಫ್ಯೂ ಕನೆಕ್ಷನ್ಸ್, ಫ್ಯೂ ಒಪಿನಿಯನ್ಸ್, ಫ್ಯೂ ಡಿಸಿಷನ್ಸ್. ಸೊ ಬಿ ವೆರಿ ಆಕ್ಟಿವ್ ಅಂಡ್ ಯಾರಿಗೂ ಕಾಂಪ್ರಮೈಸ್ ಆಗ್ಬೇಡಿ, ಯಾರನ್ನೂ ಟೇಕನ್ ಫಾರ್ ಗ್ರಾಂಟೆಡ್ ಆಗ ಮಾಡ್ಕೋಬೇಡಿ. ಓಕೆ, ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು. ಓಕೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಪ್ಲೇ ಆಗ್ತದೆ ಮರೆಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರೂ ಟೇಕ್ ಕೇರ್.